ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೆ, ಇಡೀ ವ್ಯವಸ್ಥೆಯ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಹೋರಾಟನೇ ಪ್ರತ್ಯುತ್ತರ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಕೇಂದ್ರ ಸರ್ಕಾರ ಮೋಸ್ಟ್ ಪ್ರಾಬಬ್ಲಿ ಪ್ಯಾನಿಕ್ ರಿಯಾಕ್ಷನ್ ಅನ್ನ ತೋರಿಸ್ತಾ ಇದೆಯಾ ಅಂತ ಯಾವ ರೀತಿ ನೋಡ್ತೀರಿ ಸರ್? ಶರತ್, ಈ ಇಡೀ ವಿಷಯದ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡಬೇಕು ಮತ್ತು ಮಾತಾಡಬೇಕು. ಹಾಗೆ ಅವೆಲ್ಲದರ ಜೊತೆಗೆ ಆತ್ಮಾವಲೋಕನದ ಬಗ್ಗೆ ನಾನು ಮತ್ತೆ ನೀವು ಇವತ್ತು ಇಲ್ಲಿ ಮಾತನಾಡಲೇಬೇಕಾದಂಥ ಸಂದರ್ಭದಲ್ಲಿ ಇದ್ದೇವೆ. ಬಹಳ ಪ್ರಮುಖವಾಗಿ ನಾವು ಈ ವಿಷಯವನ್ನು 2-3 ಆಯಾಮಗಳಲ್ಲಿ ಗಮನಿಸೋಣ. ಒಂದು, ಕೇಂದ್ರ ಸರ್ಕಾರದ ವೈಫಲ್ಯ, ಮತ್ತೊಂದು ಕಡೆ ವಿದ್ಯಾರ್ಥಿನಿಯರು ಹೋರಾಟ ಮಾಡ್ತಾ ಇರೋದು, ಮತ್ತೊಂದು ಕಡೆ ಈ ಹೋರಾಟ ಬೇರೆಯದ್ದೇ ಆದಂಥ ಆಯಾಮ ಪಡ್ಕೊಂಡಿರೋದು. ಈ 3 ವಿಷಯಗಳು ದೇಶದಲ್ಲಿ ಸದ್ಯದ ಮಟ್ಟಿಗೆ ಚರ್ಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಳಗಾಗಿದ್ದಾವೆ, ಹೌದಾ? ಆದರೆ ನಾನು ನಿಮಗೆ ಒಂದು ಮ್ಯಾಸಿವ್ ಪಾಯಿಂಟರನ್ನು ಹೇಳುವುದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇನು ಅಂತಂದರೆ, ನಮ್ಮ ಕನ್ನಡ ಮೀಡಿಯಾ ಹೌಸಸ್ ಕೂಡ ಸೇರಿದಂತೆ ನಮ್ಮ ಅನೇಕ ಭಾರತದ ಮಾಧ್ಯಮಗಳು ಯಾಕೆ ದಿವ್ಯ ಮೌನವನ್ನು ವಹಿಸಿದ್ವು ಅಂತ ಈ ಪ್ರಶ್ನೆ ಕೇಳ್ಕೊಳ್ಳುವಾಗ ನನ್ನನ್ನು ನಾನೂ ಕೂಡ ಪ್ರಶ್ನೆ ಕೇಳ್ಕೊಳ್ತೀನಿ. ಐ ಆಮ್ ಇನ್ಕ್ಲೂಡೆಡ್ ಇನ್ ದಿಸ್ ವೆರಿ ಓನ್ ಕ್ವೆಶ್ಚನ್. ನಾನು ಇದರಿಂದ ಹೊರತಾಗಿಲ್ಲ ಈ ಪ್ರಶ್ನೆಯಿಂದ. ಇದು ಬಹಳ ಪ್ರಮುಖ ಮತ್ತು ಅತ್ಯಂತ ಮುಖ್ಯ. ಇಲ್ಲಿ ಈ ಹೋರಾಟ 24 ಲಕ್ಷ ವಿದ್ಯಾರ್ಥಿಗಳ ಪರವಾದಂಥ ಹೋರಾಟ ಅಂತಂದಾಗ ಇದೇ ನಮ್ಮ ಕನ್ನಡದ ಮೀಡಿಯಾಗಳು ಹಾಗೂ ಮೀಡಿಯಾ ಹೌಸಸ್ಗಳು ಗೌರ್ಮೆಂಟ್ನ ಮತ್ತು NTA ಏನಿದೆ ಆ NTAನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ವು. 1-2 ದಿನ ಪ್ರಶ್ನೆ ಮಾಡಿದ್ವು, 3 ದಿನ 4 ದಿನ ಪ್ರಶ್ನೆ ಮಾಡಿದ್ವು. ಆಮೇಲೆ ವ್ಯವಸ್ಥೆಯ ಒಳಗೆ ತನ್ನನ್ನು ತಾನೂ ಕೂಡ ಸರಿದೂಗಿಸ್ಕೊಂಡು ಎನಿ ಮೀಡಿಯಾ ಫಾರ್ ದಟ್ ಮ್ಯಾಟರ್ ಇನ್ ಇಂಡಿಯಾ ಎಕ್ಸೆಪ್ಟ್ ಅ ಫ್ಯೂ ಯೂಟ್ಯೂಬ್ ಚಾನೆಲ್ಸ್ ಆರ್ ಎಕ್ಸೆಪ್ಟ್ ಅ ಫ್ಯೂ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಎಲ್ಲರೂ ಕೂಡ ಸುಮ್ಮನೆ ಬಾಯಿ ಮೇಲೆ ಬೆರಳಿಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋದು. ಅದಾದ ನಂತರದಲ್ಲಿ NTA ಬಗ್ಗೆ ಆಗಲಿ ಅಥವಾ ಅದನ್ನು ಹುಟ್ಟು ಹಾಕಿದ ಮೋದಿ ಗೌರ್ಮೆಂಟ್ ಬಗ್ಗೆ ಆಗಲಿ, ಅದರ ಪ್ರಪೋಸಲ್ ಕೊಟ್ಟಂಥ ಅರುಣ್ ಜೇಟ್ಲಿ ಅವರ ಬಗ್ಗೆ ಆಗಲಿ, ಅದನ್ನು 2018ರ ಸಂದರ್ಭದಲ್ಲಿ ಮುನ್ನೆಲೆಗೆ ತಗೊಂಡು ಬಂದು ಅದನ್ನು ಅಟಾನಮಸ್ ಬಾಡಿಯನ್ನಾಗಿ ಮಾಡಿದಂಥ ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಬಗ್ಗೆ ಆಗಲಿ ಯಾವ ಮೀಡಿಯಾಗೂ ಕೂಡ ಮಾತಾಡೋ ಯೋಗ್ಯತೆ ಕೂಡ ಬರಲಿಲ್ಲ ಅಂತನ್ನೋದು ಇಲ್ಲಿ ಸಾರಾಸಗಟಾಗಿ ನಾನು ನೇರವಾಗಿ ಹೇಳ್ತೀನಿ. ಮತ್ತು ಈ ವಿಷಯದ ಬಗ್ಗೆ ಮಾತಾಡುವಾಗ ನನ್ನನ್ನು ನಾನು ಬ್ರಹ್ಮ ಅಂತ ಕರ್ಕೊಳ್ಳೋದಿಲ್ಲ. ಆಮೇಲೆ ನಾವಿದ್ರ ಬಗ್ಗೆ ಏನು ಅದ್ಭುತವಾಗಿ ಮಾತಾಡ್ಬಿಟ್ವಿ ಅಂತ ನಾನೇನು ಹೇಳೋದಿಲ್ಲ. ಆಫ್ ಕೋರ್ಸ್ ಇನ್ಕ್ಲೂಡಿಂಗ್ ಅವರ್ ಸೆಲ್ಫ್ಸ್ ನಾವು ಇದರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಅಂತ ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇದೆ. ಇದು ನನ್ನನ್ನು ನಾನು ಮಾಡಿಕೊಳ್ಳುವ ಆತ್ಮಾವಲೋಕನ ಅಥವಾ ನಮ್ಮನ್ನ ನಾವು ಮಾಡಿಕೊಳ್ಳುವ ಆತ್ಮಾವಲೋಕನ. ಹಾಗಾದ್ರೆ ನಮ್ಮ ಭಾರತದ ಅಥವಾ ನಮ್ಮ ಕನ್ನಡದ ಮೀಡಿಯಾಗಳಿಗೆ ಏನು ಬಂದು ಬಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿದಂತೆ ಅಂತಾನೆ ಈ ಹಂತಕ್ಕೆ ಅನ್ಕೊಳ್ಳೋಣ. ನಾವು ಆ ಲೆವೆಲಲ್ಲಿ ಇಲ್ಲ, ನಾವು ಅದರ ಒಳಗೆ ನುಸುಳ್ಕೊಂಡಿಲ್ಲ. ಅದನ್ನು ಹೇಳ್ತಾನೆ ಹೇಳ್ತೀನಿ ನಾನು. ಏನು ಬಂದು ಬಡ್ಕೊಂಡ್ಬಿಟ್ಟಿದೆ ಇವರಿಗೆ ಅನ್ನೋದನ್ನ ಬಹಳ ನೇರವಾಗಿ ನಾನು ಮಾತನಾಡ್ತೇನೆ. ನಂಬರ್ 1, ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕೋಚಿಂಗ್ ಮಾಫಿಯಾ. ಮೀಡಿಯಾಗಳು ಯಾಕೆ ಮಾತಾಡಿಲ್ಲ ಅಂತ ನಾನು ಹೇಳ್ತೀನಿ. ಈ ಕೋಚಿಂಗ್ ಮಾಫಿಯಾ ಯಾವ ಲೆವೆಲಲ್ಲಿ ಇದೆ ಅಂತಂದ್ರೆ ಭಾರತದಲ್ಲಿ ಎಸ್ಪೆಷಲಿ ನೀಟ್ಗೆ ಸಂಬಂಧಪಟ್ಟಂತೆ ನೀವು ಬಸ್ ಸ್ಟ್ಯಾಂಡ್ಗಳ ಮೇಲಲ್ಲ, ಆಟೋಗಳ ಮೇಲಲ್ಲ, ಇಡೀ ಬೆಂಗಳೂರಿನ BMTC ಬಸ್ನೆಲ್ಲ ಒಂದು ನೀಟ್ ಅಕಾಡೆಮಿ ಅಂತ ಹೇಳ್ಕೊಳ್ಳುವ ನೀಟ್ ಅಕಾಡೆಮಿ ಕೊಂಡ್ಕೊಂಡ್ಬಿಟ್ಟಿದೆ ಆಗ್ಲೇನೆ. ಇನ್ನು ಎಕ್ಸಾಮೇ ಮುಗಿದಿಲ್ಲ, ಆಗ್ಲೇ ಪಾಸಿಬಲ್ ರಿಸಲ್ಟ್ಸು ಅಂದ್ಬಿಟ್ಟು ಇಡೀ ದೊಡ್ಡ ನ್ಯೂಸ್ ಪೇಪರ್ಗಳಲ್ಲಿ ಪುಂಖಾನುಪುಂಖವಾಗಿ ಫಸ್ಟ್ ಪೇಜಲ್ಲಿ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು, ಲಕ್ಷಾಂತರ ರೂಪಾಯಿ ಕೊಡುವಂಥ ಆ್ಯಡ್ಗಳು ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ, ನಾಟ್ ಜಸ್ಟ್ ಕನ್ನಡ ನ್ಯೂಸ್ ಮೀಡಿಯಾ, ಭಾರತದ ನ್ಯೂಸ್ ಮೀಡಿಯಾಗಳಲ್ಲಿ ಅತಿ ದೊಡ್ಡ ಪುಂಖಾನುಪುಂಖವಾಗಿ ದೊಡ್ಡ ಅಯ್ಯೋಯ್ಯೋ ನಮ್ದು ಹೆಂಗಿದೆ ಗೊತ್ತಾ ಪರಿಶ್ರಮ ಅಂತಂದ್ರೆ, ನಮ್ಮ ಪರಿಶ್ರಮಕ್ಕೆ ನಮ್ಮ ವಿದ್ಯಾರ್ಥಿನಿಯರು ಯಾವ ಲೆವೆಲ್ಗಿದ್ದಾರೆ ಅಂತಂದ್ರೆ, ಇನ್ನು ಎಕ್ಸಾಮ್ ಮುಗಿದು ನಾಳೆ ಬೆಳಗ್ಗೆ ಆಗಿಲ್ಲ, 24 ಗಂಟೆ ಆಗಿಲ್ಲ, ಆಗ್ಲೇ 99% ಸ್ಕೋರ್ ಇಷ್ಟು, ನೀಟ್ ಸ್ಕೋರ್ ಅಷ್ಟು. ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ, ಇನ್ನು ಎಕ್ಸಾಮ್ ರಿಸಲ್ಟೇ ಬಂದಿಲ್ವಲ್ಲ, ಅದೇನೋ ಏರ್ ಫೋರ್ಸ್ ಇಂದ ತಂದುಬಿಟ್ಟು ಪ್ರಶ್ನೆ ಪತ್ರಿಕೆ ಕೊಟ್ಬಿಟ್ಟು 2ನೇ ಸಲ ಎಕ್ಸಾಮ್ ಮಾಡಿದ್ರಲ್ಲ, ಅದೇನು ಇವ್ರು ಕೋಚಿಂಗ್ ಸೆಂಟರ್ ಅವ್ರಿಗೆ ಮಾತ್ರ, ಇಲ್ಲಿ ಓದಿರೋ ವಿದ್ಯಾರ್ಥಿನಿಯರಿಗೆ ಮಾತ್ರ ಕೊಟ್ಬಿಟ್ರ ಎಕ್ಸಾಮಿನೇಷನ್ ಫಲಿತಾಂಶ ಅಂತ ನನಗೊಂದ್ಸಲ ಆಶ್ಚರ್ಯ ಆಗ್ಬಿಡ್ತು ಆಡ್ ನೋಡಿದಾಗ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಸುಳ್ಳು, ಪಾಸಿಬಲ್ ರಿಸಲ್ಟ್ಸ್ ಅಂತೆ. ಅದನ್ನ ಒಂದು ದೊಡ್ಡ ಆಡ್ ಹಾಕೊಳ್ಳೋದಂತೆ. ಓ ಮೈ ಗಾಡ್,
ಎಲ್ಲಿಗೆ ಬಂದು ನಿಂತ್ಕೊಂಡಿದೀವಿ ನಾವು, ನನಗೆ ಬಹಳ ಶಾಕಿಂಗ್ ಅಂತ ಅನ್ಸ್ಬಿಡ್ತು. ಸೊ ಏನಾಗಿದೆ ಅಂತಂದ್ರೆ, ನಂಬರ್ 1, ಈ ಕೋಚಿಂಗ್ ಸೆಂಟರ್ ಮಾಫಿಯಾಗಳು ಏನಾಗಿದೆ ಅಂತಂದ್ರೆ, ಭಾರತದಲ್ಲಿ ಇವತ್ತು ಸಾವಿರಾರು ಕೋಟಿ ಗಟ್ಲೆ ವಿದ್ಯಾರ್ಥಿನಿಯರಿಂದ ಲೂಟಿ ಹೊಡ್ತಾ ಇರೋದ್ರ ಜೊತೆಗೆ ಮೀಡಿಯಾಗಳನ್ನ ಈ ಕೋಚಿಂಗ್ ಸೆಂಟರ್ ಮಾಫಿಯಾಗಳು ನೀಟಾಗಿ ತಂದು ಬಾಳೆ ಎಲೆ ಮೇಲೆ ಒಳ್ಳೆ ಬಿರಿಯಾನಿ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದಾವೆ. ಅದ್ರ ಪಕ್ಕ ಮೊಸರು ಬಜ್ಜಿಯನ್ನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂತ ಫ್ರೀಯಾಗಿ ಕೊಡ್ತಾ ಇದ್ದಾವೆ. ಇದು ಇಲ್ಲಿಗೆ ಬಂದಿರೋ ಪ್ರಾಬ್ಲಮ್. ಹಾಗಾಗಿನೇ ಯಾವುದೇ ಭಾರತದ ಮೀಡಿಯಾಗಳು ಇದು ಇಲ್ಲಿ ತನಕ ಬರೋ ತನಕ ಚರ್ಚೆ ಮಾಡಲಿಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಎತ್ತಲಿಲ್ಲ, ಇದ್ರ ಬಗ್ಗೆ ತಗದೆ ತೆಗಿಲಿಲ್ಲ, ಇದ್ರ ಬಗ್ಗೆ ಆರೋಪ ಮಾಡಲಿಲ್ಲ, ಗೌರ್ಮೆಂಟ್ನ ನೇರವಾಗಿ ಪ್ರಶ್ನೆ ಮಾಡೋ ಪ್ರಯತ್ನ ಮಾಡಲಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಯಾರು ತಪ್ಪೋಗ್ಬಿಟ್ರೆ, ನಾವು ಸರ್ಕಾರದ ವಿರುದ್ಧ ನಿಂತ್ಕೊಂಡ್ಬಿಟ್ರೆ, ನಾವು ವ್ಯವಸ್ಥೆಯ ವಿರುದ್ಧ ನಿಂತ್ಕೊಂಡ್ಬಿಟ್ರೆ, ನಾವು ಪ್ರಭುತ್ವದ ವಿರುದ್ಧ ಪ್ರಶ್ನೆ ಮಾಡಿಬಿಟ್ರೆ ಹೀಗೆ ದುಡ್ಡು ಕಳ್ಕೊಂಡ್ಬಿಡ್ತವೆ ಅನ್ನುವ ಲೆಕ್ಕಾಚಾರದಲ್ಲಿ ಮೀಡಿಯಾಗಳು ಇದನ್ನ ಪ್ರಶ್ನೆ ಮಾಡಲೇ ಇಲ್ಲ. ಒಂದು ರೀತಿ ಆರ್ಥಿಕ ಹಿತಾಸಕ್ತಿಯನ್ನ ಮಾತ್ರ ಬಳಸ್ಕೊಂಡಂತೆ ಕಾಣದಂತ ಮೀಡಿಯಾಗಳು 24 ಲಕ್ಷ ವಿದ್ಯಾರ್ಥಿಗಳ ತನ ಹಾಳು ಬಿದ್ದೋಗ್ಲಿರಿ, ಭವಿಷ್ಯ ನಮ್ಗೆ ಏನ್ರೇ ಆಗ್ಬೇಕು, ದುಡ್ಡು ಮಾಡ್ಕೊಂಡು ಮಜಾ ಮಾಡ್ಕೊಂಡಿರೋಣ ಅನ್ನೋ ಲೆಕ್ಕದಲ್ಲಿ ಇದ್ದಿದ್ದು ಸುಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಮತ್ತು ಇದು ಹೊಸದೇನಲ್ಲ. ಯಾವುದೇ ನೀಟ್ ಪ್ರಶ್ನೆ ಪತ್ರಿಕೆನೋ ಅಥವಾ ಇನ್ನೊಂದು ಯಾವುದೋ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಲೂ ಕೂಡ ನಮ್ಮ ಮೀಡಿಯಾ ಹೌಸಸ್ಗಳು 2 ದಿನ 3 ದಿನ 4 ದಿನ ಕಳೆದ್ರೆ ಓಕೆ, ಹಬ್ಬಬ್ಬ ಅಂದ್ರೆ ಒಂದು 5 ದಿನ ಅದ್ರ ಬಗ್ಗೆ ಮಾತಾಡಿ 6ನೇ ದಿನ ಪುಸ್ತಕ ಅಂತ ಸುಮ್ಮನಾಗ್ಬಿಡ್ತವೆ. ಅದಾದ್ಮೇಲೆ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಂದ್ರೆ ವ್ಯವಸ್ಥೆ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು ಒಂದು ಸರ್ವೇ ಸಾಮಾನ್ಯ. ನಮ್ಮ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ, ಬಿಡ್ರಿ, ಅದೇನ್ ಸಿನಿಮಾದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾಡ್ದಂಗೆ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಅದನ್ನೇನು ಬಹಳ ದೊಡ್ಡ ವಿಷಯವಾಗಿ ಮೀಡಿಯಾ ಹೌಸಸ್ಗಳಾಗ್ಲಿ ಅಥವಾ ನಮ್ಮ ಸಮಾಜ ಆಗಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ನಾವು ಇಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಗಮನಿಸಬೇಕಾಗಿರೋ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತಂದ್ರೆ, ನಮ್ಮ ಮೀಡಿಯಾ ಹೌಸಸ್ಗಳು ಯಾಕೆ ಫೇಲ್ಯೂರ್ ಆಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಡಿಟೋರಿಯಲ್ ಬೌದ್ಧಿಕ ದಿವಾಳಿತನ. ಸಂಪಾದಕೀಯದಲ್ಲಿ ಯಾರು ಕೂತ್ಕೊಂಡಿರ್ತಾರಲ್ಲ, ಸೋಕಾಲ್ಡ್ ದೊಡ್ಡ ದೊಡ್ಡ ಸೀಟ್ ಕೆಳಗೆ ಏನೇನೋ ಹಾಕೊಂಡು ಕೂತ್ಕೊಂಡಿರ್ತಾರಲ್ಲ, ಸಂಪಾದಕೀಯ ಡಿಸಿಷನ್ ತೆಗೆದುಕೊಳ್ಳೋರು, ಎಡಿಟೋರಿಯಲ್ ಹುದ್ದೆಗಳಲ್ಲಿರೋರು, ಅವರು ಕೇವಲ ಸೌಂಡ್ ಬೈಟ್ ಜರ್ನಲಿಸಮ್ ಮಾಡಕ್ಕಿದ್ದಾರೆ ಹೊರತುಪಡಿಸಿದ್ರೆ, ಎಲ್ಲರೂ ಅಲ್ಲ, ಕೆಲವರು ಸೌಂಡ್ ಬೈಟ್ ಜರ್ನಲಿಸಮ್ ಮಾಡ್ತಾರೆ ಹೊರತುಪಡಿಸಿದ್ರೆ ಬೇರೆ ಇನ್ಯಾವ ಜರ್ನಲಿಸಮ್ ಕೂಡ ಮಾಡೋದಿಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಏನೋ ಮಾತಾಡ್ದ ಅಥವಾ ಯಾವುದೋ ಒಬ್ಬ ರಾಜಕಾರಣಿ ಏನೋ ಅಲ್ಲಿ ಚರ್ಚೆ ಮಾಡ್ದ, ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ಇಲ್ವಲ್ಲ TRP ಹೆಚ್ಚಿಸ್ಕೊಳ್ಳೋದಕ್ಕೆ. ಹಿಂದೂ ಮುಸ್ಲಿಂ ಜಗಳ ಇದ್ದಿದ್ರೆ TRP ಜಾಸ್ತಿ ಆಗಿರೋದಲ್ವಾ. ಅನ್ಯ ಕೋಮಿನ ನಡುವೆ ದ್ವೇಷ, ಅವನೊಬ್ಬನೊಬ್ಬನು ಇನ್ನೊಂದೇನೋ ಮಾಡ್ಕೊಂಬಿಟ್ಟ ಅನ್ನೋ ಥರದ್ದು ಏನು ಇಲ್ವಲ್ಲ ಇಲ್ಲಿ. ಹಾಗಾಗಿ ಸೌಂಡ್ ಬೈಟ್ ಜರ್ನಲಿಸಮ್ಗೆ ನಮ್ಮ ಮೀಡಿಯಾ ಹೌಸಸ್ಗಳು ತಲೆಬಾಗಿ ಶರಣಾಗಿ ನಿಂತಿರೋ ಕಾರಣಕ್ಕೋಸ್ಕರ ಇಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಸೋನಂ ವಾಂಗ್ಚುಕ್ 18 ದಿನ 19 ದಿನ 20 ದಿನ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 11-12 kg ತೂಕ ಕಡಿಮೆ ಆಗಿದೆ ಅನ್ನೋ ಸಂದರ್ಭದಲ್ಲಿ, ಅಥವಾ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಒಂದು ಸ್ಟ್ಯಾಂಪೀಡ್ ಆಯಿತು, ಅಲ್ಲಿ ಒಂದು ದೊಡ್ಡ ಮಟ್ಟದ ಕೋಲಾಹಲವಾಯಿತು ಅನ್ನೋ ಸಂದರ್ಭದಲ್ಲಿ ಮೀಡಿಯಾ ಹೌಸಸ್ಗಳು ಒಂದು ಸ್ವಲ್ಪ ಹೌದಾ ಒಂಚೂರು ನಮ್ಮ ಕ್ಯಾಮ್ರಲ್ಲಿ ಕಳಿಸ್ಬಿಟ್ಟು ನೋಡೋಣ ಏನಾಗ್ತಾ ಇದೆ, ಬೇಕಾದರೆ ಪ್ಲೇ ಮಾಡ್ಕೊಳ್ಳೋಣ ಅನ್ನೋ ಹಂತದಲ್ಲಿ ಇದ್ದು ಹೊರತುಪಡಿಸಿದವೆ ಯಾವ ಮೀಡಿಯಾ ಹೌಸಸ್ಗಳು ಕೂಡ ಅದನ್ನ ನೀಟಾಗಿ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ನಾನು ಇವತ್ತು ಬೆಳಗ್ಗೆ ಯಾರೋ ನೋಡ್ತಾ ಇದ್ದೆ, ಯಾರೋ ಮಾತಾಡ್ತಾ ಇದ್ರು, ಮೋದಿ ಮಾವಿನಣ್ಣೆ ಹೆಂಗ್ ತಿಂತಾರೆ ಗೊತ್ತಾ, ಮೋದಿ ಅವರು ವ್ಯಾಲೆಟ್ ಅನ್ನ ಎಲ್ಲಿಟ್ಕೊಳ್ತಾರೆ ಗೊತ್ತಾ, ಇದನ್ನ ಮೀಡಿಯಾ ಹೌಸಸ್ಗಳು ಕೇಳ್ತವೆ. ಇದನ್ನ ಕೇಳಿದ್ದಕ್ಕೇನೆ ಹಿಂಗಾಗ್ಬಿಡ್ತು ಮೀಡಿಯಾ ಹೌಸಸ್ಗಳು. ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮಗೆ ನೆಚ್ಚಿನ ಊಟ ಯಾವುದು? ಮಾನ್ಯ ಪ್ರಧಾನಮಂತ್ರಿಗಳೇ, ನೀವು ಹೆಂಗೆ ಸ್ಪೂನಲ್ಲಿ ಊಟ ಮಾಡ್ತೀರಾ ಅಥವಾ ಕೈಯಲ್ಲಿ ಊಟ ಮಾಡ್ತೀರಾ? ನೀವು ಚೆನ್ನಾಗಿರೋ ಬಟ್ಟೆ ಧರಿಸ್ತೀರಿ, ನೀವು ಮೋದಿ ಕೋಟ್ ತುಂಬಾ ಚೆನ್ನಾಗಿದೆ, ಕಲರ್ ಬಹಳ ಚೆನ್ನಾಗಿದೆ, ಬಟನ್ ತುಂಬಾ ಶೈನಿ ಆಗಿದೆ, ಇದನ್ನ ಮಾತ್ರ ಮಾತಾಡ್ತವೆ. ಒಂದು ಪ್ರೆಸ್ ಮೀಟ್ ನ ನರೇಂದ್ರ ಮೋದಿ ಅವರು ಇದುವರೆಗೂ ಅಟೆಂಡ್ ಮಾಡಿಲ್ಲ, ಹಿಂಗಾಗ್ಬಾರ್ದು ಅಂತೆಲ್ಲ ಮಾತಾಡ್ತಾ ಇದ್ರು. ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ತಾವೇನ್ ಮಾಡಿದ್ದು ಇಸ್ ದಿನ? ತಾವು ಮಾಡಿದ್ದದನ್ನೇ, ತಾವು ಅದನ್ನೇ ಚರ್ಚೆ ಮಾಡಿದ್ದು, ತಾವು ಅದ್ರ ಬಗ್ಗೆನೆ ಮಾತಾಡದೆ ಸುಮ್ಮನೆ ಇದ್ದಿದ್ದು, ಬಾಯಿಗೆ ಬೆರಳಿಟ್ಕೊಂಡು, ಗೊತ್ತಾಯ್ತಾ? ಹಾಗಾಗಿ ನಮ್ಮನ್ನ ನಾವು ಯಾವತ್ತಿಗೂ ಇನ್ಕ್ಲೂಸಿವ್ ಆಗಿ ಮಾತಾಡ್ಬೇಕ್ರಿ. ಇನ್ಕ್ಲೂಸಿವ್ ಆಗಿ ಮಾತಾಡಿಲ್ಲ ಅಂತಂದ್ರೆ ನನ್ನನ್ನು ನಾನು ಅದ್ಭುತ, ಅಮೋಘ, ಅಪ್ರತಿಮ, ಅನನ್ಯ, ಅಭೂತಪೂರ್ವ, ನನ್ನನ್ನು ಯಾವನು ಕೂಡ ಕೆಣಕವನೇ ಇಲ್ಲ, ನನ್ನ ಬಗ್ಗೆ ಯಾವನು ಪ್ರಶ್ನೆನೇ ಮಾಡೋನಿಲ್ಲ, ನನ್ನ ಬೆನ್ನನ್ನು ಕಾಣೋದೇ ಇಲ್ಲ, ನನ್ನ ಬೆನ್ನಿಂದ ಕನ್ನಡಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ಬಿಟ್ರೆ ನಾವು ನಮ್ಮನ್ನ ಜನ ಗಮನಿಸ್ತಾ ಇರ್ತಾರೆ ಅನ್ನೋದನ್ನ ನಾವೆಲ್ಲಿ ಮರಿಬಾರ್ದಾಗತ್ತೆ.
ಅಫ್ಕೋರ್ಸ್ ನಾವು ಇದುವರೆಗೂ ಮೋದಿ ಅವರು ಪ್ರೆಸ್ ಮೀಟ್ ಮಾಡಿಲ್ಲ ಅಂತ ಕೇಳ್ತೀವಲ್ಲ, ಇದುವರೆಗೂ ಆ ಮನ್ ಕಿ ಬಾತು, ಇನ್ನೊಂದು ಬಾತು, ಆ ಬಾತು, ಮತ್ತೊಂದು ಬಾತು, ಇನ್ನೊಂದು ಬಾತು, ಬೇರೆ ಬೇರೆ ಬಾತುಗಳೆಲ್ಲ ಬಂದು ಮಾನ್ಯ ಮೋದಿಯವರು ಮಾತಾಡ್ತಾರೆ, ಅದರ ಬಗ್ಗೆ ಮಾತಾಡಲಿಲ್ಲ ಅಂತ ಇವಾಗ ಕೇಳ್ತಾ ಇದ್ದೀವಲ್ಲ. ನಮ್ಗೆ ಇದೇ ನರ ಒಂದು 20 ದಿನದ ಹಿಂದೆ ಎಲ್ಲೋಗಿತ್ತು ಅಂತ ನನಗೂ ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಈ ಕ್ಷಣದಲ್ಲಿ ಇವಾಗ ಹುಟ್ಕೊಂಡಿದ್ದೀವಿ. ಇದು ಬಿಡ್ರಿ, ಇದು ಯಾವುದೋ ಪಾರ್ಟಿ, ಓತಿಕೇತ ಪಾರ್ಟಿ ಬಂತೋ, ಜಿರಳೆ ಬಂತೋ, ಸೊಳ್ಳೆ ಬಂತೋ, ಆನೆ ಬಂತೋ, ಇನ್ನೊಂದು ಪಾರ್ಟಿ ಬಂತೋ, ಬಿಟ್ಬಿಡ್ರಿ, ಆ ಪಾರ್ಟಿನ ಆ ಕಡೆ ಇಟ್ಟಾಕ್ಬಿಡಿ. 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಯಾವ ಮೀಡಿಯಾ ಹೌಸಸ್ಸಲ್ಲಿ ಚರ್ಚೆ ಆಯ್ತು ಸ್ವಾಮಿ? 2 ದಿನದ ಮಟ್ಟಕ್ಕೆ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ಸೊ ಒಂದು ರೀತಿ ರೆವೆನ್ಯೂ ಕಾಪಾಡಿಕೊಳ್ಳೋ ಹಂತಕ್ಕೆ ಮೀಡಿಯಾ ಹೌಸಸ್ಗಳು ಇಳಿದುಬಿಟ್ಟು ಹೊರತುಪಡಿಸಿದ್ರೆ ಇನ್ನು ಯಾವ ಹಂತಕ್ಕೂ ಮೀಡಿಯಾ ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇ ಇಲ್ಲ. ಸೊ ದಿಸ್ ಇಸ್ ಜಸ್ಟ್ ಸೌಂಡ್ ಬೈಟ್ ಜರ್ನಲಿಸಮ್ ಅಂಡ್ ಲೇಜಿ ಡೆಸ್ಕ್ ಜರ್ನಲಿಸಮ್ ವಿಚ್ ಹ್ಯಾಪನ್ಡ್ ಇನ್ ದಿ ಮೀಡಿಯಾ ಹೌಸಸ್. ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಈ ಮಸಾಲೆ ಇಲ್ಲದ ಸುದ್ದಿಗಳನ್ನು ನಮ್ಮ ಭಾರತದ ಮೀಡಿಯಾಗಳು ಮೋಸ್ಟ್ ಪ್ರಾಬಬಲಿ ಮುಟ್ಟಲ್ಲ ಅಂತ ಅನಿಸುತ್ತೆ. ನಾನು ಹೇಳದ್ನಲ್ಲ, ಅಲ್ಲಿ ಯಾವುದೋ ಗಲಾಟೆ ಆಗಲಿಲ್ಲ, ಇನ್ನೊಂದಾಗಲಿಲ್ಲ, ಮತ್ತೊಂದಾಗಲಿಲ್ಲ, ಮಸಾಲೆ ಇರಲಿಲ್ಲ, ಅದಕ್ಕೊಂದು ಟೀಕಾ ಮಸಾಲ ಬರ್ತದಲ್ಲ ಎವರೆಸ್ಟ್ದು, ಅದಿರಲಿಲ್ಲ, ಗರಂ ಮಸಾಲ ಇರಲಿಲ್ಲ, ಬಿರಿಯಾನಿ ಮಸಾಲ ಇರಲಿಲ್ಲ ಅದಕ್ಕೆ. ಹಾಗಾಗಿ ಏನು ಮಸಾಲೆ ಇಲ್ಲ, ಯಾರೋ ಒಬ್ರು ಕೂತ್ಕೊಂಡಿದ್ದಾರೆ ಪಾಪ, ಮಲ್ಕೊಂಬಿಟ್ಟಿದ್ದಾರೆ ಪಾಪ. ಸೋನಮ್ ಚುಕ್ಬುಕು, ಸೋನಮ್ ವಾಂಗ್ಚುಕ್ಕು, ಇವರೆಲ್ಲರೂ ಪಾಪ ಮಲ್ಕೊಂಬಿಟ್ಟಿದ್ದಾರೆ. ಅದೇ ನಮಗೇನು ಸುದ್ದಿ, ಅದರಿಂದ ಏನು TRP ಬರಲ್ಲ, 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಬಿದ್ದೋಗ್ಲಿ ಅಂತ ಅನ್ಕೊಂಡಿದ್ದಂಥ ಮೀಡಿಯಾಗಳು ಕೂಡ ಇದ್ರ ಬಗ್ಗೆ ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಮಾಡಲೇ ಇಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಗೊತ್ತಾ, ನಾನು ಇದನ್ನು ಹೇಳಲೇಬೇಕಿವತ್ತು, ಈ ಅಪರಾಧ ಅಥವಾ ಯಾವುದಾದ್ರೂ ಒಂದು ದುರ್ನೀತಿ, ದುರ್ನಡತೆಯಲ್ಲಿ ಪಾಲ್ಗೊಳ್ಳುವಿಕೆ ಇದೆಯಲ್ಲ, ಅದು ಪಾಲ್ಗೊಳ್ಳುವಿಕೆ ನೇರವಾಗಿ ಆಗಬೇಕು ಅಂತ ಇಲ್ಲ. ಆ ದಿವ್ಯ ನಿರ್ಲಕ್ಷ್ಯತನವೂ ಕೂಡ ಅಷ್ಟೇ ಪಾಲ್ಗೊಳ್ಳುವಿಕೆಗೆ ನೇರವಾಗಿ ಕಾರಣವಾಗುತ್ತೆ. ನಾನು ಲಾಸ್ಟಲ್ಲಿ ಇದೊಂದು ಮಾತು ಹೇಳಿ ಮುಗಿಸ್ತೀನಿ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಕೇಳ್ತಾ ಇದ್ರಿ, ಬೇರೆ ಕೇಳ್ತಾ ಇದ್ರಿ, ಮತ್ತೊಂದು ಕೇಳ್ತಾ ಇದ್ರಿ, ನಾನು ಅದನ್ನು ಮಾತಾಡಲ್ಲ ಇವಾಗ. ಐ ವಾಂಟ್ ಟು ಟಾಕ್ ಅಬೌಟ್ ವೈ ಮೀಡಿಯಾ ವೆಂಟ್ ಸೈಲೆಂಟ್. ಹಾಗಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಮ್ಮ ಮೀಡಿಯಾನ 4th ಪಿಲ್ಲರ್ ಅಂತ ಕರೀತಾರೆ. ಮೀಡಿಯಾನ ಈ ಸಮಾಜದ ಕಾವಲು ನಾಯಿ ಅಂತ ಕರೀತಾರೆ, ವಾಚ್ ಡಾಗ್ ಅಂತ ಕರೀತಾರೆ ಮೀಡಿಯಾ ಹೌಸಸ್ನ. ಆದರೆ ಅದೇ ಕಾವಲು ನಾಯಿ ಇವತ್ತು ಹಲ್ಲಿಲ್ಲದ ನಾಯಿ ಆಯಿತು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಅದೇ ಕಾವಲು ನಾಯಿ, ಅದೇ ವಾಚ್ ಡಾಗ್ ಬಾಲ ಮುದುರ್ಕೊಳ್ತು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇಫ್ ಮೀಡಿಯಾ ವಾಸ್ ರಿಯಲಿ ದ ವಾಚ್ ಡಾಗ್ ಆಫ್ ದಿಸ್ ಸಿಸ್ಟಮ್, ಇಫ್ ಮೀಡಿಯಾ ವಾಸ್ ರಿಯಲಿ ದ ವಾಚ್ ಡಾಗ್ ಆಫ್ ದಿಸ್ ಸೊಸೈಟಿ, ನಾನು ಹೇಳ್ತಿದ್ದೀನಲ್ಲ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡೇ ಕೇಳೋದು. ನಾವು ಅತಿ ಉತ್ತಮರು, ಬೇರೆಯವರು ಅಧಮರು, ಆ ಥರದ ಯಾವುದೇ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನನಗಿಲ್ವೇ ಇಲ್ಲ. ಸೊ ಮತ್ತೆ ಇದನ್ನು ರಿಪೀಟ್ ಮಾಡ್ತೀನಿ ನಾನು, ಇಫ್ ಮೀಡಿಯಾ ಡಸಂಟ್ ರಿಯಲಿ ಆಕ್ಟ್ ಲೈಕ್ ಎ ವಾಚ್ ಡಾಗ್, ಮೀಡಿಯಾ ಕಾವಲು ನಾಯಿ ಥರ ಕೆಲಸ ಮಾಡಲಿಲ್ಲ, ಬಾಲ ಮುದುರಿದ ನಾಯಿ ಥರ ಕೆಲಸ ಮಾಡುತ್ತೆ ಅಂತಂದರೆ ಅಲ್ಲಿ ಈ ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ, ಆ ಡೆಮೋಕ್ರೆಟಿಕ್ ಸಿಸ್ಟಮ್ಮು ಸತ್ತು ಹುಳ ಹಿಡಿದು ಹೆಣ ಬಿದ್ದೋಗಿ ಅಲ್ಲಿ ಅವತ್ತು ನಾವು ಇಡೀ ಸತ್ಯದ ನಾಶವನ್ನು ಗಮನಿಸ್ತೀವಿ, ಸತ್ಯದ ಸಾವನ್ನು ಗಮನಿಸ್ತೀವಿ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ನಾನು ಇಷ್ಟೆಲ್ಲ ಯಾಕೆ ಮಾತಾಡಿದೆ ಅಂತಂದರೆ, ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ತಾ, ನನ್ನನ್ನು ನಾನೂ ಕೂಡ ಪ್ರಶ್ನೆ ಮಾಡ್ಕೊಳ್ತಾ, ಯಾಕೆ 20-25 ದಿನಗಳಿಂದ ಇಷ್ಟು ಹಂತಕ್ಕೆ ಹೋಗೋ ತನಕ ನಮ್ಮ ಭಾರತದ ಮೀಡಿಯಾ ಹೌಸಸ್ಗಳು ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಾ ವೆಂಟ್ ವೆರಿ ಸೈಲೆಂಟ್. ಇವಾಗ ಅಬ್ಬರಿಸಿ ಬೊಬ್ಬರಿತಿದ್ದಾವೆ ಯಾಕೆ? ಪ್ರಭುತ್ವವನ್ನು ಎದುರು ಹಾಕ್ಕೊಳ್ಬೇಕು ಅನ್ನುವ ಭಯವಾ, ಅಥವಾ ನಾವು ವಾಚ್ ಡಾಗ್ಗಳಲ್ಲ, ನಾವು ಬೇರೆ ಇನ್ನೇನು ಅಂತ ಜನರಿಗೆ ಸಾರಾ ಸಗಟಾಗಿ ಈಗಾಗಲೇ ತಮ್ಮನ್ನು ತಾವು ಬೆತ್ತಲುಗೊಳಿಸ್ಕೊಂಡು ಬಿಟ್ಟಿದ್ದಾರೆ? ದಿಸ್ ಇಸ್ ಮೈ ಫೈನಲ್ ಅಂಡ್ ಲಾಸ್ಟ್ ಕ್ವೆಶ್ಚನ್ ಟು ದಿ ಗವರ್ಮೆಂಟ್ ಅಂಡ್ ಆಲ್ಸೋ ಟು ದಿ ಮೀಡಿಯಾ ಅಂಡ್ ಆಲ್ಸೋ ಟು ಎವ್ರಿ ಒನ್ ಹೂ ಇಸ್ ಕನ್ಸರ್ನ್ಡ್ ಅಬೌಟ್ ದಿಸ್. ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಚಂದನ್ ಸರ್. ಎಕ್ಸಾಕ್ಟ್ಲಿ ವಾಟ್ ಯು ಸೆಡ್, ಅದು ನಿಜಾನೇ. ಯಾಕೆಂದರೆ ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಆಮೇಲೆ ನಾವು ಸರಿ ಇದ್ದರೆ ವ್ಯವಸ್ಥೆ ಸರಿ ಇರುತ್ತೆ ಅನ್ನೋದು ಬಹಳ ಅರ್ಥಗರ್ಭಿತವಾದಂಥ ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮಾಹಿತಿಗಾಗಿ ಮತ್ತು ಜೊತೆಗೆ ವಿಶ್ಲೇಷಣೆಗಾಗಿ.